ಆತ್ಮೀಯ ರೈತ ಬಾಂಧವರೇ ಹಾಗೂ ಪ್ರೇಕ್ಷಕರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಪರಿಕರಗಳ ಅಂಗಡಿಯನ್ನು ಇಡಬೇಕಂತ ಹೇಳಿದ್ರೆ, ಅಂದರೆ ಕೀಟನಾಶಕ ಮತ್ತು ರಸಗೊಬ್ಬರದ ಅಂಗಡಿಯನ್ನು ಇಡಬೇಕಂದ್ರೆ ನೀವು ಲೈಸೆನ್ಸ್ನ ಪಡಿಬೇಕಾದ್ರೆ ಯಾವೆಲ್ಲ ಒಂದು ವಿದ್ಯಾರ್ಹತೆಯನ್ನು ಕೇಳ್ತಾರೆ, ನೀವು ಏನು ಓದಿರ್ಬೇಕಂತ ಹೇಳಿ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಅದಕ್ಕೂ ಮುನ್ನ ನೀವಿನ್ನು ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಮಿಸ್ ಮಾಡದೆ ಒತ್ತಿ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ಒಂದು ಪುಸ್ತಕವನ್ನು ಓದಲಿಕ್ಕೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅಂದರೆ ಹೊಸದಾಗಿ ಕೃಷಿ ಪರಿಕರಗಳ ಅಂಗಡಿಯನ್ನು ಮಾಡಬೇಕಂತ ಹೇಳಿದ್ರೆ ನೀವು ಯಾವ ಒಂದು ಪುಸ್ತಕವನ್ನು ಓದಬೇಕು ಅಂತ ಹೇಳಿ ಒಂದು ಮಾಹಿತಿನ ಕೊಟ್ಟಿದ್ದೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಸೊ ನಿಮಗೆ ಬೇಕಿರುವಂಥ ವಿದ್ಯಾರ್ಹತೆ ಇರ್ಬೋದು, ಎಲ್ಲಿ ಲೈಸೆನ್ಸ್ ತಗೋಬೇಕು, ಯಾವ ರೀತಿ ತಗೋಬೇಕು, ಎಷ್ಟು ಖರ್ಚು ಬರುತ್ತೆ, ಸಂಪೂರ್ಣವಾದ ಮಾಹಿತಿ ಆ ಪುಸ್ತಕದಲ್ಲಿದೆ. ಯಾರು ಆ ಪುಸ್ತಕವನ್ನು ಓದಲಿಕ್ಕಾಗಿಲ್ಲ ಅವರು ಸಾಕಷ್ಟು ಕಮೆಂಟ್ಗಳನ್ನ ಹಾಕಿದರು, ನನಗೆ ಯಾವ ಒಂದು ವಿದ್ಯಾರ್ಹತೆ ಇರಬೇಕಂತ ಹೇಳಿ. ಅವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಿರೋವಂಥದ್ದು. ವೀಕ್ಷಕರೇ, ಇನ್ನು ಯಾವೆಲ್ಲ ವಿದ್ಯಾರ್ಹತೆಗೆ ಇವತ್ತು ಗೊಬ್ಬರದ ಅಂಗಡಿ ಲೈಸೆನ್ಸನ್ನು ಪಡೀಲಿಕ್ಕೆ ಅವಕಾಶ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ BSc ಅಗ್ರಿಕಲ್ಚರ್, BSc ಕೃಷಿ, ಈ ಒಂದು ಪದವಿಯನ್ನು ಪಡೆದಿದ್ರೆ ನೀವು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಥವಾ ರಾಯಚೂರು, ಧಾರವಾಡ, ಶಿವಮೊಗ್ಗ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಬರುವಂತಹ ಕಾಲೇಜುಗಳಲ್ಲಿ ನೀವು BSc ಪದವಿಯನ್ನು ಪಡೆದಿದ್ರೆ ನೀವು ನೇರವಾಗಿ ಈ ಒಂದು ಕೃಷಿ ಪರಿಕರಗಳನ್ನ ಅಂಗಡಿಯನ್ನು ಮಾಡಲಿಕ್ಕೆ ಒಂದು ಲೈಸೆನ್ಸನ್ನು ಪಡೆಯಬಹುದಾಗಿರುತ್ತೆ. ಎರಡನೆಯದು BSc ತೋಟಗಾರಿಕೆ, BSc ಹಾರ್ಟಿಕಲ್ಚರ್ ಅಂತ ಹೇಳಿ ನೀವು ಬಾಗಲಕೋಟೆ ಅಥವಾ ಶಿವಮೊಗ್ಗ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ ಕಾಲೇಜುಗಳಲ್ಲಿ ಈ ಒಂದು BSc ಹಾರ್ಟಿಕಲ್ಚರ್ ಪದವಿಯನ್ನು ಪಡೆದಿದ್ರೆ ನೀವು ಕೂಡ ನೇರವಾಗಿ ಒಂದು ಯಾವುದೇ ಬೇರೆ ಡಿಪ್ಲೊಮೊ ಕೋರ್ಸ್ಗಳನ್ನ ಮಾಡದೆ ಕೂಡ ನೀವು ನೇರವಾಗಿ ಲೈಸೆನ್ಸನ್ನು ಪಡೆಯಬಹುದಾಗಿರುತ್ತೆ. ಮೂರನೇ ಕೋರ್ಸ್ ಬಂದು ಡಿಪ್ಲೊಮಾ ಅಗ್ರಿಕಲ್ಚರ್ ಅಂತ ಹೇಳಿ, ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಈ ಒಂದು ಕೋರ್ಸನ್ನು ಮಾಡಿರೋರು ಕೂಡ ನೇರವಾಗಿ ನೀವು ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿ ನೀವು ಲೈಸೆನ್ಸ್ನ ಪಡಿಬೋದಾಗಿರುತ್ತೆ. ಗೊಬ್ಬರ ಹಾಗೂ ಕೀಟನಾಶಕ ಎರಡನ್ನೂ ಕೂಡ ನೀವು ಇದರಲ್ಲಿ ಪಡಿಬೋದಾಗಿರುತ್ತೆ. ನಾಲ್ಕನೆಯದು BSc ಕೆಮಿಸ್ಟ್ರಿ. BSc ಕೆಮಿಸ್ಟ್ರಿ ಓದಿರೋರಿಗೂ ಕೂಡ ಈ ಒಂದು ಗೊಬ್ಬರದ ಲೈಸೆನ್ಸ್ ಅಥವಾ ಕೀಟನಾಶಕದ ಲೈಸೆನ್ಸನ್ನು ಪಡೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಡಿಗ್ರಿ ಬರುತ್ತಲ್ಲ BSc ಕೆಮಿಸ್ಟ್ರಿ ಡಿಗ್ರಿ, ಅಲ್ಲಿ ಆ ಡಿಗ್ರಿ ಮಾಡಿದರೂ ಕೂಡ ನೀವು ಇದನ್ನು ಪಡಿಬೋದಾಗಿರುತ್ತೆ. BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಡಿಪ್ಲೊಮೊ ಜೊತೆಗೆ ಈ ಒಂದು BSc ಕೆಮಿಸ್ಟ್ರಿ ಓದಿರೋರಿಗೂ ಕೂಡ ನೇರವಾಗಿ ಲೈಸೆನ್ಸನ್ನು ಪಡೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ 4 ಡಿಗ್ರಿಗಳನ್ನು ಮಾಡ್ದೇನೆ ನಾವು ಲೈಸೆನ್ಸನ್ನು ಪಡಿಬೇಕಂತ ಹೇಳೋರಿಗೆ ಒಂದು ಅವಕಾಶ ಇದೆ. SSLC ಅಥವಾ PUC ಪಾಸ್ ಆಗಿರೋರಿಗೆ ದೇಸಿ ಅಂತ ಹೇಳಿ ಒಂದು ಡಿಪ್ಲೊಮೊ ಕೋರ್ಸ್ ಬರುತ್ತೆ. ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಈ ಥರ ಒಂದು ವರ್ಷದ ಕೋರ್ಸ್ ಇರುತ್ತೆ. ಈ ಒಂದು ಕೋರ್ಸನ್ನು ಮಾಡಿ ಕೂಡ ನೀವು ಲೈಸೆನ್ಸನ್ನು ಪಡಿಬೋದಾಗಿರುತ್ತೆ. ಈ ಕೋರ್ಸ್ ಎಲ್ಲಿ ಮಾಡ್ತಾರೆ, ಎಷ್ಟು ರೂಪಾಯಿ ಖರ್ಚು ಬರುತ್ತೆ, ಒಂದು ವಾರದಲ್ಲಿ ಎಷ್ಟು ಸಲ ನೀವು ಕಾಲೇಜ್ಗೆ ಹೋಗಬೇಕಿರುತ್ತೆ, ಈ ಸಂಪೂರ್ಣವಾದ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ವಿಡಿಯೋಗಳನ್ನ ನೋಡಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.